ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಪಿ ಜಿ ಕಡೆ ಇರೋ ಜುಡಿಯೋಕ್ಕೆ ಹೋಗ್ಬೇಕಂತ ಮಾಡಿದ್ವಿ ರೀ. ಬಟ್ ಆ ಜುಡಿಯೋ ಒಳಗಿರುವಂಥ ಕಲೆಕ್ಷನ್ಸ್ ಎಲ್ಲ ನಮ್ಮ ಕಣ್ಮುಂದೆ ಹಂಗೆ ಅದಾವ. ಅದಕ್ಕಂತಂದು ಹೇಳಿ ನಾವು ಇವತ್ತು ಸರ್ಜಾಪುರ್ ರೋಡ್ ಕಡೆ ಇರೋ ಜುಡಿಯೋಕ್ಕೆ ಹೋಗ್ಬೇಕಂತಂದು ಅಂದ್ಕೊಂಡು ಡಿಸೈಡ್ ಮಾಡಿ ಫೈನಲಿ ನಾವು ನಮ್ಮ ಜುಡಿಯೋಕ್ಕೆ ಬಂದ್ವಿ ರೀ. ಸೊ ಇಲ್ಲಿ ಏನೇನು ಕಲೆಕ್ಷನ್ ಅದಾವ ಅಂತಂದು ಹೇಳಿ ನಿಮ್ಗೆ ತೋರಿಸ್ತೇನಂತ. ಇಲ್ಲಿ ಜೀನ್ಸ್ ಕಲೆಕ್ಷನ್ ಅಂತಂದ್ರು ಅಷ್ಟು ಸಖತ್ ಅಂದ್ರೆ ಸಖತ್ ಐತ್ರಿ. ಹೇಳ್ತೀನಿ, ಅನಾಹುತ ಕಲೆಕ್ಷನ್ ಇಟ್ಟಾರ್ರಿ. ನಮಗೆ ಮೊದಲ ಪ್ಯಾಂಟ್ಗಳು ಸಿಗಂಗಿಲ್ಲ, ಒಂದು ಸೈಜ್ ದೊಡ್ಡದಿರುತ್ತೆ ಇಲ್ಲ ಸಣ್ಣದಿರುತ್ತೆ. ಬಟ್ ಈ ಜುಡಿಯೋ ಒಳಗೆ ಫಸ್ಟ್ ಟೈಮ್ ನಮ್ಗೆಲ್ಲರಿಗೂ ಕರೆಕ್ಟ್ ಸೈಜ್ ಪ್ಯಾಂಟ್ ಸಿಕ್ಕವ್ರಿ. ನೋಡ್ಬೋದು ನೀವು ಇಲ್ಲಿ ಎಲ್ಲ ಸೈಜು ಪ್ಯಾಂಟ್ಗಳು ಇಟ್ಟಾರೆ. ಕಲೆಕ್ಷನ್ಸ್ ಹೇಳ್ಕೊಳ್ಳೋಷ್ಟು ಇಲ್ಲದೆ ಇದ್ರೂ ಇಲ್ಲಿ ಇರೋ ಕಲೆಕ್ಷನ್ ಒಳಗಂತೂ ಕ್ವಾಲಿಟಿ ಮತ್ತೆಲ್ಲ ಸೂಪರ್ ಆಗೈತ್ರಿ. ನಮಗಂತೂ ಭಾಳ ಇಷ್ಟ ಆಯ್ತು. ಟಾಪಿಂದ ಹಿಡ್ಕೊಂಡು ಪ್ರತಿಯೊಂದು ಕಲೆಕ್ಷನ್ಸ್ ಚೆನ್ನಾಗಿದ್ದವು. ಸೊ ನಾವು ಇಲ್ಲಿ ಸುಮ್ಮನೆ ನೋಡಕ್ಕಂತಂದು ಹೋಗಿದ್ವಿ. ಬಟ್ ಏನಿಲ್ಲ ಅಂತಂದ್ರೆ ಒಂದೊಂದು ಜೋಡಿ ಎತ್ತಾಕೊಂಡು ಬಿಟ್ಟೇವಿ. ಸೊ ಇಲ್ಲಿ ನೋಡ್ರಿ, ಈಗಿನ ಸೈಜ ಪ್ಯಾಂಟ್ ಸಿಕ್ಕೈತಿ ಅಂತಂದ್ರೆ ಅರ್ಥ ಮಾಡ್ಕೊಂಬಿಡ್ರಿ ಎಲ್ಲರ ಸೈಜು ಪ್ಯಾಂಟ್ ಇಲ್ಲಿ ಸಿಗ್ತೈತಿ ಅಂತಂದು ಹೇಳಿ. ಹಂಗೆ ಇಲ್ಲಿ ಮುಂದೆ ಬಂದ್ರೆ ಒನ್ ಪೀಸ್ ಎಲ್ಲ ಇಟ್ಟಾರ್ರಿ. ಹಾಕೊಂಡ್ರಿ ಎಲ್ಲ ಚಂದಾಗ ಕ್ಯೂಟ್ ಕಾಣೋ ಅಂಥ ಒನ್ ಪೀಸ್ಗಳು ಅದಾವ್ರಿ. ಇದ್ರೊಳಗೆ ಸೈಜ್ ಎಸ್ಸಿಂದ ಹಿಡ್ಕೊಂಡೆ XXL ವರ್ಗೂ ಅದಾವ. ಇಲ್ಲಿ ಪ್ರೈಸು ಏನು ಅಷ್ಟೊಂದು ಇರಂಗಿಲ್ಲ ರೀ. ಎಲ್ಲರಿಗೂ ಗೊತ್ತಿರೋ ಹಂಗೆ ಜುಡಿಯೋದೊಳಗೆ ನಾರ್ಮಲ್ ಆಗೇ ಇರ್ತೈತಿ. ಸೊ ಮಿಡಲ್ ಕ್ಲಾಸ್ನವ್ರು ಅಂದ್ರೆ ನಾವು ತೊಗೋಬೋದು. ನೆಕ್ಸ್ಟ್ ಬಂದ್ರೆ ಮುಂದೆ ಕಾರ್ಡ್ ಸೆಟ್ ಮತ್ತು ನೈಟ್ ಡ್ರೆಸ್ ಎಲ್ಲ ಇಟ್ಟಿದ್ರ. ನೆಕ್ಸ್ಟ್ ಹಂಗೆ ಬಂದರೆ ಇಲ್ಲಿ ನೋಡ್ರಿ ಕ್ಯೂಟ್ ಆಗಿರುವಂಥ ನೆಕ್ ಪೀಸ್ಗಳೆಲ್ಲ ಇದ್ದವು. ಆಲ್ಮೋಸ್ಟ್ ನೀವೆಲ್ಲ ಜುಡಿಯೋದಾಗ ನೋಡಿರ್ತೀರಿ ಹೆಂಗಿರ್ತಾವ ಅಂತಂದು. ಸೇಮ್ ಅದ ಕಲೆಕ್ಷನ್ನೇ ಇಲ್ಲಿತ್ತು, ಏನು ಜಾಸ್ತಿ ಏನಿರಲಿಲ್ಲ. ಸೊ ಇದಿಷ್ಟ ಆಗಿತ್ತು ರೀ ಇಲ್ಲಿದೆ. ನೆಕ್ಸ್ಟ್ ನನಗೆ ಆಶ್ಚರ್ಯ ಆಗಿದ್ದು ಏನಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ಇದು ಜಸ್ಟ್ 1 ರಿಂದ 2 ವರ್ಷದ ಹುಡುಗರಿಗೆ ಇದ್ರ ಬೆಲೆ ಬಂದುಬಿಟ್ಟು 400 ರೂಪಾಯಿ ರೀ. ಏಟೈತೆ ನೋಡ್ರಿ ಇದು. ಇದಕ್ಕೆ ಇಷ್ಟು ಕೊಡ್ಬೇಕ್ರಿ. ಹಂಗೆ ಜುಡಿಯೋ ಸೈಡ್ ಇತ್ತಂತಂದು ಹೇಳಿ ಈ ವೆಸ್ಟ್ ಸೈಡಿಗೆ ಹೋಗಿದ್ವಿ ರೀ. ಹಂಗೆ ನೋಡಕ್ಕಂತಂದು ಹೋಗಿದ್ವಿ. ಅಲ್ಲಿ ಹೋಗಿ ಆದ್ಮೇಲೆ ಗೊತ್ತಾತ್ರಿ ನಮಗೆ ಅಲ್ಲಿ ಪ್ರೈಸ್ ಎಲ್ಲ ಹೆಂಗೆ ಐತಿ ಅಂತಂದು. ನೋಡ್ರಿ ಅರ್ಬಿ ಸೇಮ್ ನಮ್ಮ ಅವ್ನ ಸೀರೆ ಅರ್ಬಿ ಇದ್ದಂಗೆ ಐತಿ. ಇದು ಹೊರಗೆ ತೊಗೊಳತ್ರಿ 200 ರೂಪಾಯಿಗೂ ಕೊಡಂಗಿಲ್ಲ, ಹಂಗೈತಿ. ಇಲ್ಲಿ ನೋಡ್ರಿ ಇದ್ರ ರೊಕ್ಕ 1000 ರೂಪಾಯಿ ಅಂತ. ಯಪ್ಪ, ಯಾರ್ದಾರ ತಲೆ ಬೋಳ್ಸೋರದಾರ್ರಿ ಇವ್ರು. ಇಲ್ಲಿರೋ ರೊಕ್ಕ ಎಲ್ಲ ನೋಡಿ ಲಾಸ್ಟಿಗೆ ನಮ್ಮ ಫ್ರೆಂಡ್ ಅಂತಾಳೆ ನೋಡ್ರಿ, ಇಲ್ಲಿ ಏನಂತ ಕೇಳ್ರಿ ಒಂದ್ಸಲ. ಯಾಕ ಅಂತೂ ನಮಗೆ ಗೊತ್ತಾಗಿತ್ರಿ ಇದೆಲ್ಲ ನಾವು ತೊಗೊಳೋದಲ್ಲ, ಸುಮ್ಮನೆ ನೋಡೋದ ಅಂತಂದು ಹೇಳಿ. ನೋಡಕ್ಕೇನು ಗಂಟು ಹೊಕ್ಕೈತಿ ಅಂತಂದು ಹೇಳಿ ನೋಡಾತಿದ್ವಿ ರೀ. ಬಟ್ ಅರ್ಬಿ ಏನೋ ಚಲೋ ಇದ್ದು ರೀ. ಕಾಸ್ಟ್ಲಿ ಅಂತ ಅನಿಸ್ತ್ರಿ ನಮಗೆ ಭಾಳ. ಯಾಕಂತಂದರೆ ಇಲ್ಲಿರುವಂಥ ಪ್ರತಿಯೊಂದು ಒನ್ ಪೀಸ್ ಎಲ್ಲ 1700 ರೂಪಾಯಿ ಮ್ಯಾಲೆ ಅದಾವ್ರಿ. ಅದ್ರ ಕೆಳಗೆ ಒಂದು ಅರ್ಬಿ ಇರಲಿಲ್ಲ ಅಲ್ಲೇ. ಸೊ ಅಷ್ಟು ರೊಕ್ಕ ಆ ಬಟ್ಟೆಗೆ ಕೊಡೋದು ಅಷ್ಟೊಂದು ಸರಿ ಏನು ಅನ್ನಿಸ್ಲಿಲ್ಲ ನಮಗೆ. ಒಂದು ಲೆಕ್ಕಕ್ಕೆಲ್ಲ ಇದ್ದು ರೀ. ನೋಡ್ರಿ ಪ್ರತಿಯೊಂದು ಒನ್ ಪೀಸು ಇಲ್ಲೆಲ್ಲ 1600 1700 ರೂಪಾಯಿನ ಇತ್ತು. ಸೊ ಬಟ್ಟೆ ಕ್ವಾಲಿಟಿ ಮಾತ್ರ ಚಲೋ ಐತಿ. ನಂಗೆ ಇಲ್ಲಿ ಇಷ್ಟ ಆಗಿದ್ದೇನು ಅಂತಂದರೆ ಇಲ್ಲಿ ಫಂಕ್ಷನಿಗೆ ಹಾಕುವಂಥ ಡ್ರೆಸ್ಗಳೆಲ್ಲ ಚಲೋ ಇದ್ದು ರೀ. ಕ್ವಾಲಿಟಿಯಿಂದ ಹಿಡ್ಕೊಂಡು ಡಿಸೈನಿಂದ ಹಿಡ್ಕೊಂಡು ಪ್ರತಿಯೊಂದೂ ಚಲೋ ಇದ್ವು. ಬಟ್ ಏನಿಲ್ಲ ಅಂತಂದ್ರು 3000 4000 ಇತ್ತು. ಈ ಡ್ರೆಸ್ ನೋಡ್ರಿ ಡೆಕೋರೇಷನ್ ಅರ್ಬಿಯಿಂದ ಹೊಲ್ದಿದ್ದೈತಿ. ಆದರೆ ಇದಕ್ಕೆ 5000 ರೂಪಾಯಿ ಅಂತ. ಸೊ ನಮ್ಮ ಮನ್ಯಾಗೂ ಡೆಕೋರೇಷನ್ ಅರ್ಬಿ ಅದಾವು. ನಮ್ಮ ಅವ್ಗೆ ಹೇಳಿ ಹೊಲ್ಯಾಕೆ ಹಚ್ಬೇಕೀಗ. कैसा लगा मेरा मजाक? ಈ ವೆಸ್ಟ್ ಸೈಡಿಗೆ ನಾವು ದೊಡ್ಡ ನಮಸ್ಕಾರ ಹಾಕಿ ಇನ್ನೊಂದ್ಸಲ ಇದ್ರ ಸೈಡ್ ಆಸಿನೂ ಹೋಗಂಗಿಲ್ಲ ಅಂತಂದು ಹೇಳಿ ವಾಪಸ್ ನಾವು ಬಂದ್ವಿ ನಮ್ಮ ಜುಡಿಯೋಕ್ಕೆ. ನೋಡ್ರಿ ಈಗ ಜುಡಿಯೋ ಒಳಗೆ ಕುರ್ತಾ ಎಲ್ಲ ಭಾಳ ಚಂದ ಇದ್ವು. ನಮಗಿಷ್ಟ ಆತ. ಇಲ್ಲೆಲ್ಲ ಪ್ರೈಸ್ 400 ರೂಪಾಯಿಂದ 500 ರೂಪಾಯಿವರೆಗೂ ಅಷ್ಟೇ ಇರ್ತೈತಿ. ಸೊ ಇಷ್ಟೆಲ್ಲ ಚಲೋ ಅನ್ನಿಸ್ತೈತ್ರಿ ನಮಗೆ. ಇಲ್ಲಿ ಟೀ ಶರ್ಟ್ ಕಲೆಕ್ಷನು ಅಷ್ಟೇ ರೀ, ಭಾಳ ಚಲೋ ಇದ್ದವು. ಆ್ಯಂಡ್ ಭಾಳಷ್ಟು ಇದ್ದವು. ನಮಗೆ ಆಫೀಸಿಗೆ ಹಾಕೊಂಡು ಹೋಗೋಕ್ಕೆಲ್ಲ ಕಾಲೇಜ್ ವೇರಿಗೆಲ್ಲ ಭಾಳ ಸಖತ್ತಾಗಿ ಇದ್ವು. ಆ್ಯಂಡ್ ಕಂಫರ್ಟೇಬಲ್ ಆಗಿ ಇರುವಂಥವು ಇದ್ದವು. ಸೊ ಇಷ್ಟ ಆತ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಮೋಮೋಸ್ ಇಟ್ಟಿದ್ದೀರಿ. ಎಷ್ಟು ಸಖತ್ ಮಾಡಿದ್ರು ಅಂತಂದ್ರೆ ಮಸ್ತ್ ಆಗಿತ್ತು ನೋಡ್ರಿ. ಮೋಮೋಸ್ ಎಲ್ಲ ತಿಂದು ನಮ್ಮ ಪಯಣ ನಮ್ಮ ಪಿ ಜಿ ಕಡೆ ಅಂತಂದು ಹೇಳಿ ಬಂದ್ವಿ. ಮತ್ತೆ ಸಿಗೋಣಂತ್ರಿ. ಟಾಟಾ, ಬಾಯ್ ಬಾಯ್.